ಮಾನ್ಯ ಶ್ರೀ 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 ಡಾಕ್ಟರ್ ಬಿ ಮಹೇಶ್ ಶೆಟ್ಟಿಯವರ ಮಾತುಗಳನ್ನು ಧರ್ಮಾಧಿಕಾರಿ, ಫ್ಯೂಚರ್ ಧರ್ಮಾಧಿಕಾರಿ, ಚಿಕ್ಕಮಗಳೂರು ಗುರುವಿನ ಶಿಷ್ಯ, ಧರ್ಮಸ್ಥಳದ ಇನ್ನೊಂದು ಪರ್ಯಾಯ ಧರ್ಮಸ್ಥಳವನ್ನು ಕಟ್ಟಲು ಹೋದ, ಒಳಗಡೆನೇ ಬಾವಿ, ಒಳಗಡೆನೇ ಅಣ್ಣಪ್ಪ ಕ್ರಿಯೇಟ್ ಮಾಡ್ತಾ ಇರುವಂತಹ ಶ್ರೀ 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 ಡಾಕ್ಟರ್ ಬಿ ಮಹೇಶ್ ಶೆಟ್ಟಿಯವರ ಮಾತು, ಅವರ ಸವಿನುಡಿ ಕರ್ನಾಟಕದ ರಾಜ್ಯದ ಮತಿಕೆಟ್ಟ ಜನರು ಅಂತ ಹೇಳ್ಬೋದು. ನಾವು ಇಷ್ಟವರೆಗೆ ಮತಿಗೆಟ್ಟವರಾಗಿದ್ದೀವಿ, ಇನ್ನಾದರೂ ಸ್ವಲ್ಪ ಮತಿ ನಮಗೆ ಬರಲಿ ಅಂತ ಹೇಳ್ತಾ ಈ ಒಂದು ರೆಕಾರ್ಡನ್ನು ಕೇಳಿಸ್ಕೊಳ್ಳಿ, ನಿಮ್ಮ ಕಿವಿ ಇಂಪಾಕ್ಸ್ಕೊಳ್ಳಿ. ನಾನು ಅದೇ ಮಟಣ್ಣ ಸರ್ ನೋಡಿನೇ ನನ್ಗೆ ಹಂಗನ್ಸು. ಅಯ್ಯೋ ಮಟ್ಟಣ್ಣವರು ಫಸ್ಟ್ಗೆ ಬಂದವರು, ನಾನು ಮಾತಾಡುವಾಗ ಮಟ್ಟಣ್ಣವರು ಹೇಳಿದ್ರು ವಿಜೇಂದ್ರ ಹೆಗ್ಡೆಗೆ ಒಂದು ಮಾತಾಡ್ಬೇಡಿ ಸರ್, ನಾನು ಅಲ್ಲೇ ಮದುವೆ ಆಗಿದ್ದು, ಅವ್ರು ಒಳ್ಳೆಯವರು ಅಂತ ಹೇಳಿ. ಹೌದು ಹೌದು ಹೌದು. ಈಗ ಮಟ್ಟಣ್ಣವ್ರು ಹೇಳ್ತಾರೆ ಅವನೇ ಅತ್ಯಾಚಾರ ಮಾಡಿದ್ದು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಅಲ್ಲಿಯ ಅವ್ರದ್ದು ತುಂಬಾ ಫ್ರೆಂಡ್ಸ್ ಜೈನ್ಸರು ಹೇಳಿದಾರಂತೆ, ಯಾವ ಅಪ್ರಪ್ತ ಹೆಣ್ಣು ಮಗಳಿದ್ದಲ್ಲಿ ಅತ್ಯಾಚಾರ ಆಗಿ ಆ ಹೆಣ್ಣು ಮಗು ಸಾಯ್ತದ, ಆ ಹುಡುಗಿಯರನ್ನೆಲ್ಲ ಅತ್ಯಾಚಾರ ಮಾಡುದು ಇದೇ ವೀರೇಂದ್ರ ಹೆಗ್ಡೆ. ಹರ್ಷೇಂದ್ರ ಅಲ್ಲ, ಹರ್ಷೇಂದ್ರನ ಮಕ್ಕಳಲ್ಲ, ಅವನ ಸಂಬಂಧಿಕರಲ್ಲ, ವೀರೇಂದ್ರ ಹೆಗ್ಡೆನೇ ಅತ್ಯಾಚಾರ ಮಾಡಿ ಬಿಸಾಡುದಂತೆ. ಯಾವಾಗ ವೀರೇಂದ್ರ ಹೆಗ್ಡೆ ಈ ಒಂದು ಅಪ್ರಪ್ತ ಹೆಣ್ಣು ಮಗು ಅಲ್ಲಿ ವಯಸ್ಸಿಗೆ ಬಂದ ಹೆಣ್ಣು ಮಗು ಬಾಡಿ ಸಿಕ್ಕಿತ್ತು, ಅತ್ಯಾಚಾರ ಆಗಿ ಬಾಡಿ ಸಿಕ್ಕಿತ್ತು ಅಂತ ಹೇಳಿದ್ರೆ ಅದನ್ನು ಬೇರೆ ಯಾರು ಮಾಡೋದಲ್ಲ, ವೀರೇಂದ್ರ ಹೆಗ್ಡೆನೇ ಅತ್ಯಾಚಾರ ಮಾಡೋದಂತೆ. ಈ ಮಾಹಿತಿಯನ್ನು ಮೊನ್ನೆ ಒಂದು 10 ದಿವಸದ ಹಿಂದೆ ಇದೇ ಮಟ್ಟಣ್ಣವ್ರು ನನಗೆ ನೇರವಾಗಿ, ನಾನು ಅದೇ ಮಟಣ್ಣ ಸರ್ ನೋಡಿನೇ ನನ್ಗೆ ಹಂಗನ್ಸು. ಅಯ್ಯೋ ಮಟ್ಟಣ್ಣವರು ಫಸ್ಟ್ಗೆ ಬಂದವರು, ನಾನು ಮಾತಾಡುವಾಗ ಮಟ್ಟಣ್ಣವ್ರು ಹೇಳಿದ್ರು ವಿಜೇಂದ್ರ ಹೆಗ್ಡೆಗೆ ಒಂದು ಮಾತಾಡ್ಬೇಡಿ ಸರ್, ನಾನು ಅಲ್ಲೇ ಮದುವೆ ಆಗಿದ್ದು, ಅವ್ರು ಒಳ್ಳೆಯವರು ಅಂತ ಹೇಳಿ. ಹೌದು ಹೌದು ಹೌದು. ಈಗ ಮಟ್ಟಣ್ಣವ್ರು ಹೇಳ್ತಾರೆ ಅವನೇ ಅತ್ಯಾಚಾರ ಮಾಡಿದ್ದು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಅಲ್ಲಿಯ ಅವ್ರದ್ದು ತುಂಬಾ ಫ್ರೆಂಡ್ಸ್ ಜೈನ್ಸರು ಹೇಳಿದಾರಂತೆ, ಯಾವ ಅಪ್ರಪ್ತ ಹೆಣ್ಣು ಮಗಳಿದ್ದಲ್ಲಿ ಅತ್ಯಾಚಾರ ಆಗಿ ಆ ಹೆಣ್ಣು ಮಗು ಸಾಯ್ತದ, ಆ ಹುಡುಗಿಯರನ್ನೆಲ್ಲ ಅತ್ಯಾಚಾರ ಮಾಡುದು ಇದೇ ವೀರೇಂದ್ರ ಹೆಗ್ಡೆ. ಹರ್ಷೇಂದ್ರ ಅಲ್ಲ, ಹರ್ಷೇಂದ್ರನ ಮಕ್ಕಳಲ್ಲ, ಅವನ ಸಂಬಂಧಿಕರಲ್ಲ, ವೀರೇಂದ್ರ ಹೆಗ್ಡೆನೇ ಅತ್ಯಾಚಾರ ಮಾಡಿ ಬಿಸಾಡುದಂತೆ. ಯಾವಾಗ ವೀರೇಂದ್ರ ಹೆಗ್ಡೆ ಈ ಒಂದು ಅಪ್ರಪ್ತ ಹೆಣ್ಣು ಮಗು ಅಲ್ಲಿ ವಯಸ್ಸಿಗೆ ಬಂದ ಹೆಣ್ಣು ಮಗು ಬಾಡಿ ಸಿಕ್ಕಿತ್ತು, ಅತ್ಯಾಚಾರ ಆಗಿ ಬಾಡಿ ಸಿಕ್ಕಿತ್ತು ಅಂತ ಹೇಳಿದ್ರೆ ಅದನ್ನು ಬೇರೆ ಯಾರು ಮಾಡೋದಲ್ಲ, ವೀರೇಂದ್ರ ಹೆಗ್ಡೆನೇ ಅತ್ಯಾಚಾರ ಮಾಡೋದಂತೆ. ಈ ಮಾಹಿತಿಯನ್ನು ಮೊನ್ನೆ ಒಂದು 10 ದಿವಸದ ಹಿಂದೆ ಇದೇ ಮಟ್ಟಣ್ಣವ್ರು ನನಗೆ ನೇರವಾಗಿ, ನಾನು ಅದೇ ಮಟಣ್ಣ ಸರ್ ನೋಡಿನೇ ನನ್ಗೆ ಹಂಗನ್ಸು. ಅಯ್ಯೋ ಮಟ್ಟಣ್ಣವರು ಮಟ್ಟಣ್ಣವ್ರ ಬಗ್ಗೆ ಮಾತಾಡಿದ್ದಾರೆ, ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡಿದ್ದಾರೆ. ಸಾರಿ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಆ ಈಡಿಯಟ್ ಮುಟ್ಟಾಳನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಇಲ್ಲಿ. ನಾನು ಚಿಕ್ಕಮಗಳೂರಿನಿಂದ ದೀಕ್ಷಿಸಿಕೊಂಡು ಧರ್ಮಾಧಿಕಾರಿಯಾಗಿ, ಫ್ಯೂಚರ್ ಧರ್ಮಾಧಿಕಾರಿಯಾಗಿ ಬಂದ ಮಿಸ್ಟರ್ ಡಾಕ್ಟರ್ ಬಿ ಮಹೇಶ್ ಶೆಟ್ಟಿ ಬಗ್ಗೆ ಮಾತಾಡ್ತೀನಿ. ಅವನ ಅಣಿಮುತ್ತುಗಳನ್ನು ನೀವು ಕೇಳಿದ್ರಾ? ಅಣಿಮುತ್ತು ಕೇಳಿದ್ರಾ? ಎಲ್ಲೋ ಒಂದು ನೀವು ಮ್ಯೂಟ್ ಮಾಡಿಬಿಟ್ರಿ, ಸೌಂಡ್ ಕೊಟ್ಬಿಟ್ರಿ. ಮಟ್ಟಣ್ಣವರು ಅಲ್ಲೇ ಮದುವೆ ಆಗಿದ್ದಾನೆ, ವೀರೇಂದ್ರ ಹೆಗ್ಡೆ ಬೇಡಿ ಮಾತಾಬೇಡಿ ಅಂತ ಹೇಳ್ತಾ ಇದ್ದ. ಆದರೆ ಈಗ ಮಟ್ಟಣ್ಣವರು ನನಗೆ ಹೇಳಿದ್ದೇನೆಂದ್ರೆ ಮ್ಯೂಟ್ ಕೊಟ್ಟಿದ್ದಾರೆ ಚಾನಲ್ಗಳಲ್ಲಿ, ಮತ್ತೆ ಒಂದು ಸ್ಯಾಟಲೈಟ್ ಚಾನಲಲ್ಲಿ ಅಂಥ ಭಾಷೆಯನ್ನು ಉಪಯೋಗಿಸಬಾರದು, ಅಸಂವಿಧಾನಿಕ ಪದ ಅಂತ ನಾವು ಹೇಳ್ತೀವಿ. ಬಟ್ ಐ ವಾಂಟ್ ಟು ಟೆಲ್ ಯು ದ್ಯಾಟ್ ವರ್ಡ್. ಯಾಕಂದರೆ ನಾವು ಎಂಥವನು ನಮ್ಮನ್ನು ಯಾವ ರೀತಿಯಾಗಿ ಮಾರ್ಗವನ್ನು ತಪ್ಪಿಸಿದ್ದಾನೆ ಅಂತ ಹೇಳಲಿಕ್ಕಾದರೂ, ನಾನು ಹೇಳಿದಲ್ಲ, ಐ ವಾಂಟ್ ಟು ಸ್ಯಾಕ್ರಿಫೈಸ್ ಮೈ ಸೆಲ್ಫ್ ಆ್ಯಂಡ್ ಈವನ್ ಪವರ್ ಟಿ ವಿ ಆಲ್ಸೋ ಐ ಆಮ್ ರೆಡಿ ಅಂತ ಹೇಳಿದ್ವಿ. ಮಟ್ಟಣ್ಣವರು ಯೂಸ್ ಮಾಡಿದ ವರ್ಡನ್ನು ಮಿಸ್ಟರ್ ಮಹೇಶ್ ಶೆಟ್ಟಿ ಯೂಸ್ ಮಾಡ್ತಾನೆ. ಏನು ಗೊತ್ತಾ ವರ್ಡ್ ಯೂಸ್ ಮಾಡಿತ್ತು? ಬೋಸುಡಿ ಮಗ ಅಂತ. ಬೋಸುಡಿ ಮಗ ವೀರೇಂದ್ರ ಹೆಗ್ಡೆ ಅಂತ ಹೇಳಿರೋದು. ಅದನ್ನು ನಮ್ಮ
ಟೀಮ್ ಮ್ಯೂಟ್ ಮಾಡಿರೋದು. ಆಸ್ ಪರ್ ಜರ್ನಲಿಸಮ್ ನಮ್ಮ ಎಥಿಕ್ಸ್ ಎಗೇನ್ಸ್ಟ್ ಇದು. ನಾವು ಆ ವರ್ಡನ್ನು ಮಾತಾಡಬಾರ್ದು. ಅದು ಒಬ್ಬ ಸಮಾಜದ ಕಟ್ಟ ಕಡೆಯ ಮುಟ್ಟಾಳನಿಗಾದರೂ ನಾವು ಅಂಥ ವರ್ಡನ್ನು ಯೂಸ್ ಮಾಡಬಾರದು ಅನ್ನುವ ರೀತಿಯಲ್ಲಿ ಅವರು ಮ್ಯೂಟ್ ಮಾಡಿದ್ದಾರೆ. ಅಸಹಾಯಕನಾಗಿ, ಸಮಾಜದ ತಿಳುವಳಿಕೆಗಾಗಿ, ಸಮಾಜ ದಾರಿ ತಪ್ಪಿದೆ ಹೇಗೆ ಅನ್ನೋದಕ್ಕೆ ಹೇಳಲಿಕ್ಕಾಗಿ ಈ ವರ್ಡನ್ನು ಹೇಳ್ತಾ ಇದ್ದೀನಿ. ಮಿಸ್ಟರ್ ಮಹೇಶ್ ತಿಮರಡಿ ಯೂಸ್ ಮಾಡ್ತಾನೆ, ಬೋಸುಡಿ ಮಗ ವೀರೇಂದ್ರ ಹೆಗ್ಡೆ ಅಂತ. ಇದು ಒಬ್ಬ ಫ್ಯೂಚರ್ ಧರ್ಮಾಧಿಕಾರಿ ಬಿಟಾಕಿ. ಅವನ ಗುರು ಎಂಥವನಂತ ಗೊತ್ತಿಲ್ಲ. ಎಂಥ ಗುರು ಅವನಿಗೆ ಶಿಕ್ಷಣ ಧಾರ್ಮಿಕ ಪ್ರವಚನ ಮಾಡಿಬಿಟ್ಟು ಅವನನ್ನು ಶಿಷ್ಯ ಮಾಡಿದ್ದು ಗೊತ್ತಿಲ್ಲ. ಅದು ಬಿಟಾಕಿ. ಮತ್ತೆ ಮಾತಾಡೋ ಇನ್ನೊಂದು ಎಪಿಸೋಡಲ್ಲಿ. ಬಟ್ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವ ಈ ಮುಟ್ಟಾಳ, ಈ ಅಯೋಗ್ಯ, ಈ ಅನಾಗರಿಕ ಸೌಜನ್ಯನಿಗೆ ಅತ್ಯಾಚಾರಕ್ಕೆ, ಕೊಲೆಗೆ ನ್ಯಾಯ ಕೊಡಿಸಲಿಕ್ಕೆ ಹೋದಾಗ ಇವನು ಸೋಮನಾಥ ನಾಯ್ಕ ಅಂತ ಹೇಳುವವ ತಾಯಿಯ ಇಮೋಷನ್ ಅನ್ನು ನಾವು ಎನ್ಕ್ಯಾಶ್ ಮಾಡುವ ಅಂತ ಹೇಳುವ ಇವರು ಇಲ್ಲಿ ಬೋಸುಡಿ ಮಗ ಅಂತ ಹೇಳುವುದು ಯಾರಿಗೆ? ಯೂಸ್ಡ್ ವರ್ಡ್ ಟು ಹೂಮ್? ಅಂಡ್ ಆ ವರ್ಡನ್ನು ಹೇಳಿದವರು ಯಾರು ಗೊತ್ತಾ ನಿಮಗೆ? ತಿಮ್ಮರೋಡಿ ಯಾರ ಹೆಸರು ಹೇಳ್ತಾ ಇರೋದು ಗೊತ್ತಾ? ಈ ವರ್ಡನ್ನು ನನಗೆ ಅವನು ಸಸ್ಪೆಂಡೆಡ್ ಪೊಲೀಸ್ ಗಿರೀಶ್ ಮಟ್ಟಣ್ಣವರಂತೆ. ಇವನ ತಾಯಿಗೆ ಯಾರಾದರೂ ಅದು ಅಂದ್ರೆ, ಇವನ ಹೆಂಡತಿಗೆ ಯಾರಾದರೂ ಆ ವರ್ಡನ್ನು ಯೂಸ್ ಮಾಡಿದ್ರೆ, ಮಹೇಶ್ ಶೆಟ್ಟಿಯ ಹೆಂಡತಿಗೋ, ಮಹೇಶ್ ಶೆಟ್ಟಿಯ ಮಗನಿಗೋ, ಮಹೇಶ್ ಶೆಟ್ಟಿಯ ಮಗಳಿಗೋ, ಮಹೇಶ್ ಶೆಟ್ಟಿಯ ಅಮ್ಮನಿಗೋ, ಮಹೇಶ್ ಶೆಟ್ಟಿಯ ಅಮ್ಮನು ತೀರ್ಕೊಂಡ್ಬಿಟ್ಟವ್ರೆ, ವೀರೇಂದ್ರ ಹೆಗ್ಡೆ ಅಮ್ಮನು ತೀರ್ಕೊಂಡ್ಬಿಟ್ಟವ್ರೆ. ಇವನು ಬೋಸುಡಿ ಮಗ ಅಂತ ಕರೀತಾನಲ್ಲ, ಇವನು ನ್ಯಾಯ ಕೊಡಿಸೋಣ. ಆ್ಯಂಡ್ ಡೋಂಟ್ ಯು ಥಿಂಕ್ ಇಟ್ಸ್ ಎ ಟಾರ್ಗೆಟ್ ವೀರೇಂದ್ರ ಹೆಗ್ಡೆ? ಉಳಿದ ಫೀಲ್ಡ್ಗೆ ಬರ್ತೀನಿ, ಅದು ಬಿಟ್ಟುಬಿಡುವ. ಇಷ್ಟರವರೆಗೆ ಹೇಳಿದಾನಲ್ಲ, ನಿಶ್ಚಲ್ ಜೈನ್, ಹರ್ಷೇಂದ್ರ ಹೆಗ್ಡೆ ಮತ್ತು ಹರ್ಷೇಂದ್ರ ಹೆಗ್ಡೆಯವರ ಮಕ್ಕಳೇ ಅತ್ಯಾಚಾರ ಮಾಡೋದು. ನನ್ನ ಹತ್ರ ಪ್ರೂಫ್ ಇದೆ. ನಾನು ಅದನ್ನು ಎಲ್ಲಿ ಬೇಕಾದರೆ ನ್ಯಾಯಾಲಯದಲ್ಲಿ ಸಬ್ಮಿಟ್ ಮಾಡಬಲ್ಲೆ. CBI ಅವರ ಕೈಯಲ್ಲಿದೆ, FBI ತರಿಸ್ಬೇಕು. ಅವರು ರೇಪಿಸ್ಟ್ಗಳು ಅಂತ ಹೇಳ್ಕೊಂಡು ತಿರುಗಿದ್ ನಾನಲ್ಲ. ಎಷ್ಟು ನೋಡಿರ್ಬೋದು ನೀವು, ಎಷ್ಟು ಅಂತ ಭಾಷಣಗಳನ್ನು ನೋಡಿರ್ಬೋದು, ಎಷ್ಟು ಅಂತ ಅಗ್ರೆಸಿವ್ ಟಾಕ್ಗಳನ್ನು ನೀವು ಕೇಳಿರ್ಬೋದು. ನಿಮ್ಮನ್ನು ಕೂಡ ಧರ್ಮಸ್ಥಳದ ಎಗೇನ್ಸ್ಟ್ ಹೆಚ್ಚು ರೊಚ್ಚಿಗೆಬ್ಬಿಸಿರ್ಬೋದು. ಕರೆಕ್ಟ್ ಅಲ್ವಾ? ನೀವು ನಂಬಿದ್ದೀರಲ್ವಾ? ಇಷ್ಟಾಗ ನೀವು ನಂಬಿದ್ದೀರಲ್ವಾ? ನಿಶ್ಚಲ್ ಜೈನ್, ಹರ್ಷೇಂದ್ರ ಹೆಗಡೆಯವರೇ ರೇಪಿಸ್ಟಿಗಳು ಧರ್ಮಸ್ಥಳದ ಅಂತ ನಂಬಿದ್ದೀರಲ್ವಾ? ಈಗ ಈ ಮುಟ್ಟಾಳ ಹೇಳ್ತಾನೆ, ಅವರಲ್ಲ, ನಾನು ಹೇಳ್ತಾ ಇರೋದಲ್ಲ, ಅವರಲ್ಲ, ಛೇ ಹರ್ಷೇಂದ್ರ ಹೆಗಡೆ ಮತ್ತು ಅವರ ಮಕ್ಕಳು ಅಲ್ವೇ ಅಲ್ಲ, ವೀರೇಂದ್ರ ಹೆಗಡೆ. ಈಗ ನೆನಪಾಯ್ತಾ? ಸೋಮನಾಥ್ ನಾಯ್ಕದು ಟಾರ್ಗೆಟ್ ವೀರೇಂದ್ರ ಹೆಗಡೆ. ಯಾರನ್ನು ಜೈಲ್ ಕಳಿಸ್ಬೇಕು, ಹೆಂಗೆ ಕಳಿಸ್ಬೇಕು ಗೊತ್ತಾಯ್ತಾ? ಟಾರ್ಗೆಟ್ ಯಾರು ಅಂತ ಗೊತ್ತಾಯ್ತಾ ನಿಮಗೆ? ಇಲ್ಲಿ ಚೇಂಜ್ ಆಗುತ್ತೆ. ಈಗ ನಾವು ಹರ್ಷೇಂದ್ರ ನಿಶ್ಚಲ್ ಹೆಸರು ಹೇಳ್ಕೊಂಡ್ಬಿಟ್ರೆ ಇಲ್ಲಿಗೆ ಎಫೆಕ್ಟ್ ಆಗಲ್ಲ. ಈಗ ಡೈರೆಕ್ಟ್ ಎಫೆಕ್ಟ್ ಮಾಡಬೇಕಾದ್ರೆ ಇವರ ಹೆಸರು ಬರಬೇಕು. ನಾವು ಧರ್ಮಸ್ಥಳವನ್ನು ಬ್ರೇಕ್ ಮಾಡಬೇಕು. ನಾವು ಧರ್ಮಸ್ಥಳದ ಧರ್ಮವನ್ನು ಬ್ರೇಕ್ ಮಾಡಬೇಕು. ನಾನು ಧರ್ಮಸ್ಥಳದಲ್ಲಿರುವ ನಂಬಿಕೆಯನ್ನು ಬ್ರೇಕ್ ಮಾಡಬೇಕು. ನಾನು ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡಬೇಕು. ಅನ್ಯ ಧರ್ಮೀಯರನ್ನು ಎತ್ತು ಕಟ್ಟಬೇಕು. ನಾನು ವೀರೇಂದ್ರ ಹೆಗ್ಡೆಯವರ ಮೇಲೆ ಇರುವ ನಂಬಿಕೆಯನ್ನು ಜನಗರಿಗೆ ಕಳಿವಂಗೆ ಮಾಡಬೇಕು. ಆಗಲೇ ನಾನು ಸಕ್ಸಸ್ ಆಗುವುದು ಅನ್ನುವ ಪ್ಲಾನ್ ಮಹೇಶ್ ತಿಮರೋಡಿ ಆ್ಯಂಡ್ ಟೀಮ್. ಟಾರ್ಗೆಟ್ ವೀರೇಂದ್ರ ಹೆಗ್ಡೆ. ಅದಕ್ಕೆ ಫಸ್ಟ್ ಗುರು, ಈಗ ಗುರುವಿನ ನಂತರ ಇನ್ನೊಬ್ಬ ಶಿಷ್ಯನ್ ತೋರಿಸ್ತಾರೆ ನಿಮಗೆ.
ಇಷ್ಟರವರೆಗೆ ನೀವು ಸರಿಯಾಗಿ ಕೇಳಿಸ್ಕೊಂಡ್ರೆ ಎಲ್ಲ ಗೊತ್ತಿಲ್ಲ ನನಗೆ. 16 ವರ್ಷದ ಹುಡುಗಿಯರೇ ವೀರೇಂದ್ರ ಹೆಗ್ಗಡೆಯವರಿಗೆ ರೇಪ್ಗೆ ಬೇಕು. ಈ ಕಾಲದಲ್ಲೂ ನಂಬ್ತೀರಾ ಇದನ್ನೆಲ್ಲ ನೀವು? ಈ ಯುಗದಲ್ಲೂ ನೀವು ಇದನ್ನೆಲ್ಲ ನಂಬ್ತೀರಾ? ಅಂತ ಕೈಯಲ್ಲಾಗದ ಅಪ್ಪಮ್ಮ ತನ್ನ ಮಗಳಿಗೆ ರೇಪ್ ಆದ ಕೂಡಲೇ ಬಿಟ್ಟು ಬಿಡುವಂಥ ಅಪ್ಪಮ್ಮ ಇಂಡಿಯಾದಲ್ಲಿ ಇನ್ನೂ ಬದುಕಿದಾರಂತ ಅನಿಸುತ್ತಾ ನಿಮಗೆ? ಹೆದರು ಬಿಟ್ಟು ನಿಂತ್ಕೋತಾರಂತ ಅನಿಸುತ್ತಾ ನಿಮಗೆ? 16 ವರ್ಷದ ಹೆಣ್ಣು ಮಕ್ಕಳು ವೀರೇಂದ್ರ ಹೆಗ್ಗಡೆಗೆ ಬೇಕು. 16 ವರ್ಷದ ಹೆಣ್ಣು ಮಕ್ಕಳೆಲ್ಲ ಇಲ್ಲಿ ಯಾರು ರೇಪ್ ಆಗಿದ್ದಾರೆ ಅದು ಎಲ್ಲ ವೀರೇಂದ್ರ ಹೆಗ್ಗಡೆ ಮಾಡಿದ ರೇಪ್. ಈಗ ಈ ಸ್ಟೇಟ್ಮೆಂಟಲ್ಲಿ ಹರ್ಷೇಂದ್ರ ಅವರು ರೇಪಿಸ್ಟ್ ಅಲ್ಲ, ನಿಶ್ಚಲ್ ಜೈನ್ ರೇಪಿಸ್ಟ್ ಅಲ್ಲ. ಅವರು ಮಾಡಿಲ್ಲ ರೀ. ಯಾರು ಹೇಳಿದ್ದು? ಅದೇ ಮುಟ್ಟಾಳ ಮಟ್ಟಣ್ಣವರು ಹೇಳಿದ್ದಂತ ಅವನ ಮುಟ್ಟಾಳ ಗುರು ಹೇಳ್ತಾ ಇರೋದು, ನಾವು ಹೇಳ್ತಾ ಇರೋದಲ್ಲ. ಇಟ್ ಈಸ್ ನಾಟ್ ಟೋಲ್ಡ್ ಬೈ ಅಸ್ ಅವರ್ ಪವರ್ ಯು ಆರ್ ಕ್ರಿಯೇಟೆಡ್. FSL ಕಳಿಸ್ತೀಯಾ? ಕಳಿಸು. ನಾನೀಗ ಎಕ್ಸ್ಪ್ಲನೇಷನ್ ಕೊಟ್ಟಿದ್ವಿ, ಅದನ್ನು ಪುನಃ ಕೇಳ್ಕೊಳ್ಳಿ. ಆ ಟ್ಯೂನ್ ಈ ವಾಯ್ಸ್ ಇದೆ ಅಲ್ಲ, ಅದು ಬೋಸ್ಡಿ ಮಗ. ಅದ್ರ ನಂತರ ಅವನು ಹೇಳೋದಿದೆ ಅಲ್ವಾ, ಹರ್ಷೇಂದ್ರ ಜೈನ್ ಮತ್ತೆ ಅವರ ಮಕ್ಕಳು ಮಾಡಿದ್ದಲ್ಲ ಅಂತ ಹೇಳೋದು ಅವನೇ ಹೇಳೋದು. ಇಷ್ಟವರೆಗೆ ನಿಮಗೆ ಬಬ್ಬೆ ಹೊಡಿತಿದ್ದು ಅವನೇ ಅಲ್ಲ, ಅವರೇ ಮಾಡಿರೋದು ನನಗೆ ಗೊತ್ತಿದೆ, ಅವರೇ ಮಾಡಿರೋದು. ಅವರನ್ನು ವೀರೇಂದ್ರ ಹೆಗ್ಗಡೆ ಬಚಾವ್ ಮಾಡಿದ್ದು ನಿಮಗೆ ಗೊತ್ತಿಲ್ಲ. ತಮ್ಮನ ಮಗ ಅಂತ ಬಂದ ಬಚಾವ್ ಮಾಡ್ದ, ಅವನು ತಗೊಂಬಂದ ಪಾಸ್ಪೋರ್ಟು ಅಂತ ಹೇಳ್ತಾ ಇದ್ದಿದ್ದಲ್ಲ ಇಷ್ಟವರೆಗೆ. ನೋ.